ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಟಿ ನಿವೇದಿತಾ ಗೌಡ ಸದ್ಯ ಏಕಾಂಗಿ ಬದುಕಿನ ಯಾನದಲ್ಲಿದ್ದಾರೆ. ರ್ಯಾಪರ್ ಚಂದನ್ ಶೆಟ್ಟಿ ಜೊತೆಗಿನ ಪ್ರೇಮ ವಿವಾಹ ಮುರಿದು ಬಿದ್ದು ವರ್ಷ ಕಳೆದಿದೆ. ಸಿನಿಮಾಗಳಲ್ಲೂ ಹೆಚ್ಚು ಅವಕಾಶಗಳಿಲ್ಲ. ರೀಲ್ಸ್ ಹಾಗೂ ವಿದೇಶಿ ಪ್ರವಾಸದಲ್ಲಿ ಬ್ಯುಸಿ ಇರುವ ನಿವೇದಿತಾ ಗೌಡ ಎರಡನೇ ಮದುವೆ ಕುರಿತು ಮನಬಿಚ್ಚಿದ್ದಾರೆ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ದಂಪತಿ 2014ರ ಜೂನ್ ತಿಂಗಳಲ್ಲಿ ಪರಸ್ಪರ ಒಪ್ಪಿಗೆ ಸೂಚಿಸಿ ವಿಚ್ಛೇದನವನ್ನು ಪಡೆದುಕೊಂಡಿದ್ರು. ಬಳಿಕ ಸಿನಿಮಾ ಕೆರಿಯರ್ ಕಡೆ ಇಬ್ಬರ ಗಮನ ಇರುತ್ತದೆ ಎಂದು ಆ ಸಂದರ್ಭದಲ್ಲಿ ಹೇಳಿಕೊಂಡಿದ್ರು. ಆದರೆ ನಿವೇದಿತಾ ಸಿನಿಮಾಗಳು ಹೆಚ್ಚಾಗಿ ಕಾಣಿಸಿಕೊಳ್ತಿಲ್ಲ. ಹೀಗಾಗಿ ಇನ್ನೊಂದು ಮದುವೆಯಾಗಲಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಈ ಹಿನ್ನೆಲೆ ಕೇಳಲಾದ ಪ್ರಶ್ನೆಗೆ ನಿವೇದಿತಾ ಗೌಡ ಇದೀಗ ಮೌನ ಮುರಿದಿದ್ದಾರೆ. ಇನ್ನೊಂದು ಮದುವೆ ಕುರಿತು ಮಾತನಾಡಿರುವ ನಿವೇದಿತಾ, ಭವಿಷ್ಯದಲ್ಲಿ ಒಳ್ಳೆ ಹುಡುಗ ಸಿಕ್ಕರೆ, ಅರ್ಥ ಮಾಡಿಕೊಳ್ಳುವ ಹುಡುಗ ಸಿಕ್ಕರೆ ಕುಟುಂಬ ಮುಂದುವರೆಸಲು ಇಷ್ಟಪಡ್ತೀನಿ ಎಂದಿದ್ದಾರೆ. ಸದ್ಯಕ್ಕಂತೂ ಮದುವೆ ಟಾಪಿಕ್ ಬಂದರೆ ಭಯ, ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಎಂದು ಹೇಳುವ ಹುಡುಗ ಬಂದ್ರೆ ಮದುವೆಯಾಗುತ್ತೇನೆ ಎಂದಿದ್ದಾರೆ. ಸದ್ಯಕ್ಕೆ ಮದುವೆ ವಿಷಯ ಬಂದ್ರೆ ಭಯ, ಭವಿಷ್ಯದಲ್ಲಿ ಯಾರಾದರೂ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದರೆ ನಾನು ಕುಟುಂಬ ಮುಂದುವರೆಸಲು ಇಷ್ಟಪಡುತ್ತೇನೆ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಟಿ ನಿವೇದಿತಾ ಗೌಡ ಸದ್ಯ ಏಕಾಂಗಿ ಬದುಕಿನ ಯಾನದಲ್ಲಿದ್ದಾರೆ. ರ್ಯಾಪರ್ ಚಂದನ್ ಶೆಟ್ಟಿ ಜೊತೆಗಿನ ಪ್ರೇಮ ವಿವಾಹ ಮುರಿದು ಬಿದ್ದು ವರ್ಷ ಕಳೆದಿದೆ. ಸಿನಿಮಾಗಳಲ್ಲೂ ಹೆಚ್ಚು ಅವಕಾಶಗಳಿಲ್ಲ. ರೀಲ್ಸ್ ಹಾಗೂ ವಿದೇಶಿ ಪ್ರವಾಸದಲ್ಲಿ ಬ್ಯುಸಿ ಇರುವ ನಿವೇದಿತಾ ಗೌಡ ಎರಡನೇ ಮದುವೆ ಕುರಿತು ಮನಬಿಚ್ಚಿದ್ದಾರೆ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ದಂಪತಿ 2014ರ ಜೂನ್ ತಿಂಗಳಲ್ಲಿ ಪರಸ್ಪರ ಒಪ್ಪಿಗೆ ಸೂಚಿಸಿ ವಿಚ್ಛೇದನವನ್ನು ಪಡೆದುಕೊಂಡಿದ್ರು. ಬಳಿಕ ಸಿನಿಮಾ ಕೆರಿಯರ್ ಕಡೆ ಇಬ್ಬರ ಗಮನ ಇರುತ್ತದೆ ಎಂದು ಆ ಸಂದರ್ಭದಲ್ಲಿ ಹೇಳಿಕೊಂಡಿದ್ರು. ಆದರೆ ನಿವೇದಿತಾ ಸಿನಿಮಾಗಳಲ್ಲೂ ಹೆಚ್ಚಾಗಿ ಕಾಣಿಸಿಕೊಳ್ತಿಲ್ಲ. ಹೀಗಾಗಿ ಇನ್ನೊಂದು ಮದುವೆಯಾಗಲಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಈ ಹಿನ್ನೆಲೆ ಕೇಳಲಾದ ಪ್ರಶ್ನೆಗೆ ನಿವೇದಿತಾ ಗೌಡ ಇದೀಗ ಮೌನ ಮುರಿದಿದ್ದಾರೆ. ಇನ್ನೊಂದು ಮದುವೆ ಕುರಿತು ಮಾತನಾಡಿರುವ ನಿವೇದಿತಾ, ಭವಿಷ್ಯದಲ್ಲಿ ಒಳ್ಳೆ ಹುಡುಗ ಸಿಕ್ಕರೆ, ಅರ್ಥ ಮಾಡಿಕೊಳ್ಳುವ ಹುಡುಗ ಸಿಕ್ಕರೆ ಕುಟುಂಬ ಮುಂದುವರೆಸಲು ಇಷ್ಟಪಡ್ತೀನಿ ಎಂದಿದ್ದಾರೆ. ಸದ್ಯಕ್ಕಂತೂ ಮದುವೆ ಟಾಪಿಕ್ ಬಂದರೆ ಭಯ, ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಎಂದು ಹೇಳುವ ಹುಡುಗ ಬಂದ್ರೆ ಮದುವೆಯಾಗುತ್ತೇನೆ ಎಂದಿದ್ದಾರೆ. ಸದ್ಯಕ್ಕೆ ಮದುವೆ ವಿಷಯ ಬಂದ್ರೆ ಭಯ, ಭವಿಷ್ಯದಲ್ಲಿ ಯಾರಾದರೂ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದರೆ ನಾನು ಕುಟುಂಬ ಮುಂದುವರೆಸಲು ಇಷ್ಟಪಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಟಿ ನಿವೇದಿತಾ ಗೌಡ ಸದ್ಯ ಏಕಾಂಗಿ ಬದುಕಿನ ಯಾನದಲ್ಲಿದ್ದಾರೆ. ರ್ಯಾಪರ್ ಚಂದನ್ ಶೆಟ್ಟಿ ಜೊತೆಗಿನ ಪ್ರೇಮ ವಿವಾಹ ಮುರಿದು ಬಿದ್ದು ವರ್ಷ ಕಳೆದಿದೆ. ಸಿನಿಮಾಗಳಲ್ಲೂ ಹೆಚ್ಚು ಅವಕಾಶಗಳಿಲ್ಲ. ರೀಲ್ಸ್ ಹಾಗೂ ವಿದೇಶಿ ಪ್ರವಾಸದಲ್ಲಿ ಬ್ಯುಸಿ ಇರುವ ನಿವೇದಿತಾ ಗೌಡ ಎರಡನೇ ಮದುವೆ ಕುರಿತು ಮನಬಿಚ್ಚಿದ್ದಾರೆ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ದಂಪತಿ 2014ರ ಜೂನ್ ತಿಂಗಳಲ್ಲಿ ಪರಸ್ಪರ ಒಪ್ಪಿಗೆ ಸೂಚಿಸಿ ವಿಚ್ಛೇದನವನ್ನು ಪಡೆದುಕೊಂಡಿದ್ರು. ಬಳಿಕ ಸಿನಿಮಾ ಕೆರಿಯರ್ ಕಡೆ ಇಬ್ಬರ ಗಮನ ಇರುತ್ತದೆ ಎಂದು ಆ ಸಂದರ್ಭದಲ್ಲಿ ಹೇಳಿಕೊಂಡಿದ್ರು. ಆದರೆ ನಿವೇದಿತಾ ಸಿನಿಮಾಗಳು ಹೆಚ್ಚಾಗಿ ಕಾಣಿಸಿಕೊಳ್ತಿಲ್ಲ. ಹೀಗಾಗಿ ಇನ್ನೊಂದು ಮದುವೆಯಾಗಲಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಈ ಹಿನ್ನೆಲೆ ಕೇಳಲಾದ ಪ್ರಶ್ನೆಗೆ ನಿವೇದಿತಾ ಗೌಡ ಇದೀಗ ಮೌನ ಮುರಿದಿದ್ದಾರೆ. ಇನ್ನೊಂದು ಮದುವೆ ಕುರಿತು ಮಾತನಾಡಿರುವ ನಿವೇದಿತಾ, ಭವಿಷ್ಯದಲ್ಲಿ ಒಳ್ಳೆ ಹುಡುಗ ಸಿಕ್ಕರೆ, ಅರ್ಥ ಮಾಡಿಕೊಳ್ಳುವ ಹುಡುಗ ಸಿಕ್ಕರೆ ಕುಟುಂಬ ಮುಂದುವರೆಸಲು ಇಷ್ಟಪಡ್ತೀನಿ ಎಂದಿದ್ದಾರೆ. ಸದ್ಯಕ್ಕಂತೂ ಮದುವೆ ಟಾಪಿಕ್ ಬಂದರೆ ಭಯ, ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಎಂದು ಹೇಳುವ ಹುಡುಗ ಬಂದ್ರೆ ಮದುವೆಯಾಗುತ್ತೇನೆ ಎಂದಿದ್ದಾರೆ. ಸದ್ಯಕ್ಕೆ ಮದುವೆ ವಿಷಯ ಬಂದ್ರೆ ಭಯ, ಭವಿಷ್ಯದಲ್ಲಿ ಯಾರಾದರೂ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದರೆ ನಾನು ಕುಟುಂಬ ಮುಂದುವರೆಸಲು ಇಷ್ಟಪಡುತ್ತೇನೆ ಎಂದು